MLA ಆಗಿ ಅವ್ರು ಕೆಲಸ ಮಾಡೋದನ್ನು ಕಲೀಲಿ. MLA ಆಗಿ ಅವ್ರು ಕೆಲಸ ಮಾಡೋದನ್ನು ಕಲೀಲಿ. ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಸೋಮಶೇಖರ್ ಮೊದಲು ಕೆಲಸ ಮಾಡುವುದನ್ನು ಕಲಿಯಲಿ. ಏನಾದರೂ ಸಮಸ್ಯೆ ಬಂದರೆ, ಹೋರಾಟ ಬಂದರೆ ಅದನ್ನು ಕೇಂದ್ರದ ಮೇಲೆ ಎತ್ತಾಕ್ತಾರೆ ಸೋಮಶೇಖರ್. 5 ಕಸದ ಘಟಕಗಳನ್ನು ತಂದದ್ದೇ ಸೋಮಶೇಖರ್ ಸಾಧನೆ. ಅರೆ ಏನ್ರಿ ಇದು, ಇದ್ದಕ್ಕಿದ್ದಾಗ ಏನೋ ಹೇಳಲಿಕ್ಕೆ ಹೊರಟಿದ್ದೀರಲ್ಲ ಅಂತ ಅಚ್ಚರಿ ಆಗ್ಬೋದು ನಿಮಗೆ. ಈ ಎಲ್ಲ ಮಾತುಗಳನ್ನು ಹೇಳಿದ್ದು ನಾನಲ್ಲ. ಕೇಂದ್ರ ಸಚಿವರು, ಬೆಂಗಳೂರು ಉತ್ತರ ಲೋಕಸಭೆಯ ಸಂಸದರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರು ಸುದ್ದಿ ಮೃದಂಗಕ್ಕೆ ನೀಡಿದ ವಿಶೇಷ ಹೇಳಿಕೆಯಲ್ಲಿ ಈ ಮಾತುಗಳನ್ನು ಉಚ್ಚರಿಸಿದ್ದಾರೆ. ಇವತ್ತು ಕೆಂಗೇರಿ ಉಪನಗರದ 6ನೇ ಮುಖ್ಯ ರಸ್ತೆಯಲ್ಲಿರುವ ಕಾಳಿಕಾಂಬ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ದೇವಿಯ ದರ್ಶನ ಪಡೆದು ಹೊರಟ ನಂತರೊಳಗೆ ಸುದ್ದಿ ಮೃದಂಗ ಅವರನ್ನು ಪ್ರಶ್ನೆ ಮಾಡಿತು. ಮೊದಲದಾಗ ಅವರು ವಿಜಯದಶಮಿಯ ಶುಭಾಶಯಗಳನ್ನು ನಾಡಿನ ಜನತೆಗೆ, ಕ್ಷೇತ್ರದ ಜನತೆಗೆ ಹೇಳಿದರು. ಅದಾದ ಮೇಲೆ ಸುದ್ದಿ ಮೃದಂಗ ಕೇಳಿದ ಪ್ರಶ್ನೆಗೆ ಉತ್ತರಿಸ್ತಾ ಒಂದು ಮಾತನ್ನು ಹೇಳಿದ್ರು. ಯಶವಂತಪುರ ಕ್ಷೇತ್ರದಲ್ಲಿ ಎಸ್.ಟಿ. ಸೋಮಶೇಖರ್ ಮಾಡಿರುವ ಅಭಿವೃದ್ಧಿ, ನಾನು ಶಾಸಕಿಯಾಗಿದ್ದಾಗ ಮಾಡಿದ ಅಭಿವೃದ್ಧಿಗಳನ್ನು ತುಲನೆಯಾಗಿ ಮಾಡಬೇಕು, ಚರ್ಚೆಯಾಗಬೇಕು. ನಾನು ಮಾಡಿದ ರಸ್ತೆಗಳ ಗುಂಡಿಗಳನ್ನು ಇನ್ನೂ ಇವರು ಮುಚ್ಚಲಿಕ್ಕಾಗಿಲ್ಲ. ನಾನು ಅವತ್ತು ರಸ್ತೆಗಳನ್ನೇನು ಮಾಡಿದ್ದೆ, ಈಗ ಗುಂಡಿ ಬಿದ್ದಿದೆ. ಕೆಲವೊಂದು ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗ್ತಿಲ್ಲ ಇವ್ರ ಕೈಯಲ್ಲಿ, ಸೋಮಶೇಖರ್ ಅವರ ಕೈಯಲ್ಲಿ. ಬರೀ ಕಸದ ಘಟಕವನ್ನು ತಂದು ಹಾಕಿದ್ದಾರೆ ವಿನ ಬೇರೆ ಏನೂ ಮಾಡಿಲ್ಲ ಅನ್ನುವಂಥ ಮಾತುಗಳನ್ನು ಶೋಭಾ ಕರಂದ್ಲಾಜೆ ಆಡಿದರು. ಅಷ್ಟೇ ಅಲ್ಲ, ಕ್ಷುಲ್ಲಕವಾಗಿ ಹಗೂರವಾಗಿ ಮಾತನಾಡೋರಿಗೆ ನಾನು ಉತ್ತರಿಸಬೇಕಾಗಿಲ್ಲ ಅಂತಲೂ ಕೂಡ ಟಾಂಗ್ ಕೊಟ್ಟರು. ಅದ್ರ ಜೊತೆ ಒಳಗೆ ಎಸ್.ಟಿ. ಸೋಮಶೇಖರ್ ಅವರು ಇನ್ನೊಂದು ಮಾಡ್ತಾರೆ. ಇಲ್ಲಿ ಏನಾದರೂ ಸಮಸ್ಯೆ ಬಂದಾಗ, ಹೋರಾಟವನ್ನು ಮಾಡಿದಾಗ ಕೇಂದ್ರದತ್ತ MP-ಯತ್ತ ಬೊಟ್ಟು ಮಾಡಿ ತೋರಿಸ್ತಾರೆ. ಇದು ಅವರ ಗುಣ. ಜವಾಬ್ದಾರಿ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ಅವರು ಕೆಲಸ ಮಾಡೋದ್ರ ಮೊದಲು ಕಲಿಬೇಕು ಅನ್ನುವಂಥ ಮಾತುಗಳನ್ನು ಶೋಭಾ ಕರಂದ್ಲಾಜೆ ಆಡಿದ್ದಾರೆ. ಶೋಭಾ ಕರಂದ್ಲಾಜೆ ಏನು ಹೇಳಿದ್ರು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಕರ್ನಾಟಕದ ಎಲ್ಲ ಜನರಿಗೂ, ನನ್ನ ಕ್ಷೇತ್ರದ ಬೆಂಗಳೂರು ಉತ್ತರದ ಎಲ್ಲ ಮಹಾಜನತೆಗೆ ಕೂಡ ವಿಜಯದಶಮಿಯ ಶುಭಾಶಯಗಳು. ತಾಯಿ ದುರ್ಗೆ ಎಲ್ಲರನ್ನ ಹರಸಲಿ, ದುಷ್ಟತೆಯನ್ನು ದೂರ ಮಾಡಲಿ, ಶಿಷ್ಟರನ್ನು ರಕ್ಷಣೆ ಮಾಡಲಿ, ಈ ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಸುಭಿಕ್ಷವನ್ನು ತರಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಪವರ್ಫುಲ್ ಕೇಂದ್ರ ಸಚಿವರು ಯಶವಂತಪುರ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಶಾಸಕರು ಮತ್ತು ಉಳಿದಂಥವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಯಶವಂತಪುರ ಕ್ಷೇತ್ರ ಅಲ್ಲಿ ಯಾವುದೇ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಇಲ್ಲ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಊರಲ್ಲಿ ಹೋಗಿ ಸೋಮಶೇಖರ್ ಅವರು ಕೇಳಿ ನೋಡಬೇಕು. MLA ಆಗಿ ಅವರ ಕೊಡುಗೆ ಏನು, MLA ಆಗಿದ್ದಾಗ ನನ್ನ ಕೊಡುಗೆ ಏನು, ಇದರ ಬಗ್ಗೆ ತುಲನೆ ಆಗಬೇಕು ಮತ್ತು ಚರ್ಚೆ ಆಗಬೇಕು ಪ್ರತಿಯೊಂದು ಊರಲ್ಲೂ. ಅವತ್ತು ನಾನು ಮಾಡಿದ ರಸ್ತೆಗಳಿಗೆ ಇವರಿಗೆ ಗುಂಡಿ ತುಂಬಕ್ಕಾಗಿಲ್ಲ, ಗುಂಡಿ ಮುಚ್ಚಕ್ಕಾಗಿಲ್ಲ. ಅದು ಬಿಟ್ಟರೆ ಅವರೇನು ಮಾಡಿದ್ದಾರೆ, ಕಸವನ್ನು ತಂದು ಹಾಕಿದ್ದಾರೆ ಬಿಟ್ಟರೆ 5 ಕಡೆಗಳಲ್ಲಿ ಇನ್ಯಾವುದನ್ನು ಅವ್ರು ಮಾಡಿಲ್ಲ. ನಾನೇನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಯಾರು ಕ್ಷುಲ್ಲಕವಾಗಿ ಮಾತಾಡ್ತಾರೆ, ಯಾರು ಹಗುರವಾಗಿ ಮಾತಾಡ್ತಾರೆ, ಅವರಿಗೆ ಉತ್ತರ ಹೇಳುವಂಥ ಅಗತ್ಯ ಇಲ್ಲ. ಇವತ್ತು ದೇಶದಲ್ಲಿ ಏನು ಕೆಲಸ ಮಾಡ್ಬೋದು ಅದನ್ನು ನಾವು ಮಾಡ್ತಾಯಿದ್ದೀವಿ. ಜನರಿಗೆಲ್ಲರಿಗೂ GST ಕಡಿಮೆ ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದೀವಿ. ಇದರಿಂದ ಒಂದೊಂದು ಕುಟುಂಬದಲ್ಲಿ ಕೂಡ ಒಂದು ತಿಂಗಳಿಗೆ ಸುಮಾರು 3,000 ರಿಂದ 4,000 ಅವರ ಖರೀದಿಯಲ್ಲಿ ಅವರಿಗೆ ಲಾಭ ಆಗುತ್ತೆ. ಸೋಮಶೇಖರ್ ಅವರು ಏನಾದರೂ ಇಲ್ಲಿ ಸಮಸ್ಯೆ ಬಂತು, ಜನ ಹೋರಾಟ ಮಾಡಿದರು ಅಂತಂದಾಗ ಅದನ್ನು ಕೇಂದ್ರದ ಮೇಲೆ ಹೊತ್ತಾಕುವಂಥ ಕೆಲಸವನ್ನು, MP-ಯ ಮೇಲೆ ಹೊತ್ತಾಕುವ ಕೆಲಸವನ್ನು ಮಾಡ್ತಿದ್ದಾರೆ. ಒಬ್ಬ ಜವಾಬ್ದಾರಿಯುತ MLA ಆಗಿ ಅವ್ರು ಕೆಲಸ ಮಾಡೋದನ್ನು ಕಲೀಲಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡಲಿ. ವೀಕ್ಷಕರೇ, ಶೋಭಾ ಕರಂದ್ಲಾಜೆಯವರು ಸುದ್ದಿ ಮೃದಂಗಕ್ಕೆ ನೀಡಿದ ಹೇಳಿಕೆಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.